ಸಿಲಿಕಾನ್ ಸಿಟಿಯಲ್ಲಿ ದಿನಾ ಸುದ್ದಿಯಲ್ಲಿರೋ ಎಲೆಕ್ಟ್ರಿಕ್ ಬಸ್ಗಳು ಮತ್ತೆ ಸದ್ದು ಮಾಡ್ತಿವೆ. ಜನರ ಸಹಾಯಕ್ಕಾಗಿ ಪರಿಸರ ಸ್ನೇಹಿ ಬಸ್ಗಳನ್ನು ಪರಿಚಯಿಸಿದ್ರೆ ಅವುಗಳೇ ಜನರ ಪಾಲಿಗೆ ಮುಳುವಾಗ್ತಿದೆ. ಎಲೆಕ್ಟ್ರಿಕ್ ಬಸ್ಸುಗಳ ಆಟಾಟೋಪ ಬಿಎಂಟಿಸಿ ನಿಗಮಕ್ಕೆ ತಲೆನೋವಾಗಿದೆ. ಸಾರಿಗೆ ಇಲಾಖೆಗೆ ತಲೆನೋವಾದ ಇವಿ ಬಸ್ಗಳು. ಎಲೆಕ್ಟ್ರಿಕ್ ಬಸ್ಗಳ ವೇಗ ಪ್ರಯಾಣಿಕರಿಗೆ ಮಾರಕ. ಬಿಎಂಟಿಸಿ ನಿಗಮಕ್ಕೆ ಕಪ್ಪು ಚುಕ್ಕಿಯಾದ ಇವಿ ಬಸ್ಗಳು. ಸಿಲಿಕಾನ್ ಸಿಟಿಯ ಸಂಚಾರ ಜೀವನಾಡಿಯಾಗಿರೋ ಬಿಎಂಟಿಸಿ ಸದ್ಯಕ್ಕೆ ಸಾರ್ವಜನಿಕರಿಗೆ ಸಂಚಕಾರವಾಗಿ ಬಿಟ್ಟಿದೆ. ದಿನನಿತ್ಯ ಒಂದಲ್ಲ ಒಂದು ಅಪಘಾತ ಅಥವಾ ಬ್ರೇಕ್ ಡೌನ್ ಆಗಿ ಪ್ರಯಾಣಿಕರ ಜೀವಕ್ಕೆ ಮಾರಕವಾಗ್ತಿದೆ. ಚಾಲಕರ ನವನವೀನ ಆಟ, ರಸ್ತೆಯಲ್ಲಿ ಮಾಡೋ ಆಟಾಟೋಪಗಳಿಂದ ಬಿಎಂಟಿಸಿ ನಿಗಮಕ್ಕೆ ತಲೆನೋವಾಗಿದೆ. ಇವಿ ಬಸ್ಗಳ ವಿರುದ್ಧ ಕೇಳಿ ಬರ್ತಿರೋ ದೂರುಗಳಿಂದ ನಿಗಮ ಸುಸ್ತಾಗಿ ಹೋಗಿದೆ. ಯುಪಿಎ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ನೇರವಾಗಿ 80% ಸಬ್ಸಿಡಿ ಕೊಟ್ಟು ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ಗೆ ಬಸ್ ತಗೊಳ್ಳೋದಕ್ಕೆ ಆವಾಗ ಅವಕಾಶ ಇತ್ತು. ಆಮೇಲೆ ಇತ್ತೀಚೆಗೆ BJP ಸರ್ಕಾರ ಕೇಂದ್ರದಲ್ಲಿ ಮೇಲೆ ಹೊಸ ನೀತಿ ಮಾಡಿದ್ದಾರೆ. ಅವರು ಹೊಸ ನೀತಿ ಪ್ರಕಾರ ಎಲೆಕ್ಟ್ರಿಕ್ ಬಸ್ಸಸ್ ಕೊಡ್ತಾರೆ. ಅಂದರೆ ಪೊಲ್ಯೂಷನ್ ಕಡಿಮೆ ಆಗಲಿ ಅಂತ ಒಳ್ಳೆಯ ಉದ್ದೇಶದಿಂದ ಕೊಡ್ತಾರೆ. ಒಟ್ಟು ನಮ್ಮಲ್ಲೀಗ ಎಲೆಕ್ಟ್ರಿಕ್ ಬಸ್ಸಸ್ಸು 1779 ಬಸ್ಸಸ್ ಇದೆ. ಅದು ಬಸ್ಸಸ್ಸು ನೇರವಾಗಿ ನಮ್ಮ BMTC ಕೊಡೋದಿಲ್ಲ, ಅವರು ಟೆಂಡರ್ ಕರೀತಾರೆ. 2024-25ರಲ್ಲಿ ಎಲೆಕ್ಟ್ರಿಕ್ ಬಸ್ಗಳಿಂದ 29 ಅಪಘಾತಗಳಾಗಿದ್ದು 11 ಮಂದಿಯ ಜೀವ ಹೋಗಿದೆ. ಇನ್ನು 2025-26ರ ಆರಂಭಿಕ 6 ತಿಂಗಳಲ್ಲಿಯೇ 26 ಅಪಘಾತಗಳಾಗಿದ್ದು 8 ಮಂದಿ ಈ ಅಪಘಾತದಲ್ಲಿ ಕೊನೆ ಉಸಿರು ಎಳೆದಿದ್ದಾರೆ. ದಿನದಿಂದ ದಿನಕ್ಕೆ ಎಲೆಕ್ಟ್ರಿಕ್ ಬಸ್ಗಳಿಂದ ಆಗುತ್ತಿರುವ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬರ್ತಾ ಇದೆ. ಇನ್ನು ಕಳೆದ 6 ತಿಂಗಳಲ್ಲಿ 1000ಕ್ಕೂ ಹೆಚ್ಚು ರ್ಯಾಶ್ ಡ್ರೈವಿಂಗ್ ಕೇಸ್ಗಳು, ನಿರ್ವಹಣೆ ಕೊರತೆಯಿಂದ 2656 ಬಾರಿ ಇವಿ ಬಸ್ಗಳು ನಡು ರಸ್ತೆಯಲ್ಲಿ ಕೈಕೊಟ್ಟಿವೆ. ಖಾಸಗಿ ಕಂಪನಿಗಳ ಚಾಲಕರ ನೇಮಕಾತಿ ಹಾಗೂ ನಿರ್ವಹಣೆ ಸಮಸ್ಯೆಯಿಂದ ಬಿಎಂಟಿಸಿ ತಲೆ ಮೇಲೆ ಕೈ ಹೊತ್ತು ಕೂರುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ಎಲ್ಲ BMTC ಬಸ್ ಅಂತ BMTC ಅಂತಾನೆ ಇರುತ್ತೆ. ಸಹಜವಾಗಿ ಏನಾಗುತ್ತೆ, BMTC ಬಸ್ ಹೇಳಿದ್ರೆ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಪ್ರತಿದಿನ ಮಾಧ್ಯಮಗಳಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. 6 ತಿಂಗಳಲ್ಲಿ ರ್ಯಾಶ್ ಡ್ರೈವಿಂಗು ಒಂದು ಕಡೆ, ಎರಡನೇದಾಗಿ 2656 ಬ್ರೇಕ್ ಡೌನ್ಸ್ ಆಗಿದೆ 6 ತಿಂಗಳಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸಿಂದ. ಆಮೇಲೆ ಆಕ್ಸಿಡೆಂಟ್ಸು 24-25ರಲ್ಲಿ 29 ಆಕ್ಸಿಡೆಂಟ್ ಮಾಡಿದ್ದಾರೆ, 11 ಜನ ಸತ್ತಿದ್ದಾರೆ. ಆಮೇಲೆ 25-26ರಲ್ಲಿ 26 ಆಕ್ಸಿಡೆಂಟ್ಸ್ ಆಗಿದೆ. ಇದೆಲ್ಲ 6 ತಿಂಗಳಲ್ಲಿ 8 ಜನ ಸತ್ತಿದ್ದಾರೆ. ಮತ್ತು ಕಿಲೋಮೀಟರ್ ಇಷ್ಟು ಓಡಿಸ್ಲೇಬೇಕು ಅಂತಿರುತ್ತೆ, 225 ಕಿಲೋಮೀಟರ್ ಓಡಿಸ್ಬೇಕು ಅಂತಿರುತ್ತೆ, ಅಷ್ಟು ಪೂರ್ತಿ ಮಾಡಲ್ಲ. ಇದು ಎಲೆಕ್ಟ್ರಿಕ್ ಬಸ್ಸಸ್ಸಿಂದ ನಮಗೆ ಸಾಕಷ್ಟು ನಮ್ಮ ಸಂಸ್ಥೆ ಕೆಟ್ಟ ಹೆಸರು ಬರ್ತಾ ಇದೆ. ಅವರು ಕೂಡ ಸರಿಯಾಗಿ ನಮ್ಮೇನು ಅಗ್ರಿಮೆಂಟ್ ಇದೆ ಅಗ್ರಿಮೆಂಟ್ ಪ್ರಕಾರ ಒಟ್ನಲ್ಲಿ ಬಿಎಂಟಿಸಿ ಅಂಗಳದಲ್ಲಿರುವ ಎಲೆಕ್ಟ್ರಿಕ್ ಬಸ್ಗಳು ಖಾಸಗಿ ಕಂಪನಿಗಳ ಅಧೀನದಲ್ಲಿ ಲಂಗು ಲಗಾಮು ಇರದೆ ಓಡಾಡ್ತಾ ಇವೆ. ಎತ್ತ ಸದ್ದಿಲ್ಲದೆ ಬರುವ ಯಮದೂತನ ನೋಡಿ ಜನ ಭಯ ಬೀಳುತ್ತಿದ್ದಾರೆ. ಬಿಎಂಟಿಸಿ ನಿಗಮ ಅಂತೂ ಇವಿ ಬಸ್ಗಳ ನವನವೀನ ಆಟಕ್ಕೆ ಬ್ರೇಕ್ ಹಾಕಲು ಹರಸಾಹಸ ಪಡ್ತಾ ಇದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.